ಹೇಳೋದು ಬೇಡ, ನಾವೇ ಹೇಳ್ಬಿಡ್ತೀವಂತ. ಏನೇನ್ರಿಪ್ಪ, ನಾವೇನು ಬರೀ ಇಲ್ಲಿ ನಿಮಗೆ ವಿಶ್ ಮಾಡಕ್ ಬಂದಿದ್ದಷ್ಟೇ. ಈಗ ವಿಶ್ ಮಾಡಿ ಹೋಗ್ಬಿಡ್ತೀವಿ ನಾವು. ಯೋಚನೆ ಮಾಡ್ಬೇಕಲ್ಲ, ಮತ್ತೆ ನಾವಿರೋದಲ್ಲಿ ಇದು ನಿಮ್ಮ ಬೀಗರ ಮನೆಯಾಗ ಮತ್ತೆ ನಾವು ಸಡನ್ ಆಗಿ ಬಂದ್ಬಿಟ್ರೆ ಮತ್ತೆ ಯೋಚನೆ ಮಾಡಂಗಿಲ್ಲ ಅವ್ರು. ಬಿಡ್ರಿ, ಇವ್ರದ್ದು ಮಾತಿದ್ದಿದ್ವಾ, ನಾವೇ ಇದಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಹೊಸ ವರ್ಷದ್ದು ನಿಮ್ಗೆ ಶುಭಾಶಯ ತಿಳಿಸೋಣ ಅಂತೇಳಿ. ನಮ್ಮ 3 ಜನ ಕಡೆಯಿಂದ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ 2025 ನಿಮ್ಮ ಕನಸೆಲ್ಲ ನನಸು ಮಾಡಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊತೀನಿ ನಾನು. ನೀವು ಏನೇನು ಕನಸದಾವು, ಏನೇನು ವಿಶ್ ಅದಾವು ಎಲ್ಲ ಪೂರ್ಣವಾಗಲಿ ಈ ವರ್ಷ. ಎಲ್ಲರೂ ಖುಷಿಯಾಗಿರಿ ಈ ವರ್ಷ. ಕಷ್ಟನೋ ಸುಖನೋ ಎರಡು ಸಮವಾಗಿ ತಗೊಂಡು, ಎರಡನ್ನು ಸಮವಾಗಿ ನೋಡ್ಕೊಂಡು ಆರಾಮಾಗಿರಿ, ಹ್ಯಾಪಿಯಾಗಿರಿ. ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ, ಸುಖವಾಗಿರ್ರಿ. ನಮಗೆ ಗೊತ್ತು ನಮ್ಮದು ಹೊಸ ವರ್ಷ ಯುಗಾದಿಗೆ ಅಂತೇಳಿ, ಆದರೂ ಕ್ಯಾಲೆಂಡರ್ ಪ್ರಕಾರ ಹೇಳ್ಬೇಕಲ್ರಿ. ಅದಕ್ಕೆ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸರಿ ತಗೋರಿ, ನಾವಿನ್ನು ಬರ್ತೀವಂತೆ, ಮತ್ತೆ ನಮ್ಮ ಬೀಗರು ಬರ್ತಾರೆ ಇಲ್ಲಿ. ಸರಿ ತಗೋರಿಪ್ಪ, ನಾನು ಬರ್ತೀನಿ. ನಿಮ್ಮ ಇವ್ರು ಕೂಡ ನಿಮ್ದು ಹೆಂಗೆ ಕೆಲಸ ಆಗಿದ್ದೀರಿ? ಅಜ್ಜಿ, ಅಜ್ಜಿ ನೀನು ಸ್ವಸ್ತಾರೆ ಬಂದಾರ ಬಾರಿ ಅವ್ವ. ಇರ್ಲಿ ತಗೋ, ಆರಾಮ್ಸರಿ ಬರ್ಲಿ, ಅರ್ಜೆಂಟ್ ಏನಿಲ್ಲ. ಪಾಪ ಈಗಾರ ಬಂದಾರ ಅವ್ರು ಸುಸ್ತಾಗಿ. ಏನು ಕಾಳಜಿ ಅಜ್ಜಿ ಮೇಲೆ? ಮತ್ತೆ ಇನ್ಮ್ಯಾಗ ನಾವ ಮಾಡ್ಬೇಕಲ್ಲ, ಇನ್ಮ್ಯಾಗ ಮತ್ತೆ ಅಜ್ಜಿನ ನಾವ ನೋಡ್ಕೋಬೇಕಲ್ಪ. ನೀವಂತರೂ ಹೋಗ್ತೀವಿ ಈಗ ಆಫೀಸಿಗೆ. ಈಗ ನೀವು ಬರಂಗಿಲ್ಲ ಆಫೀಸ್ಗೆ? ಅಲ್ಲ, ಮದುವೆಯಾಗಿ ಈಗಾರ ಬಂದೇವಿ, ಆಫೀಸ್ಗೆ ಕಳಿಸ್ತಾರೇನೋ ಅವ್ರು, ಇಷ್ಟು ಜಲ್ದಿ ಕಳ್ಸಂಗಿಲ್ಲ. ಓ ಹೌದಲ್ಲ, ಈಗ ಮದುವೆಯಾಗಿ ಬಂದಿರಿ, ಮತ್ತೆ ಆಫೀಸ್ಗೆ ಬರ್ತೀರಿ. ಸ್ವಲ್ಪ ದಿನ ಮನ್ಯಾಗ ಆರಾಮಿರ್ರಿ, ಮನ್ಯಾಗಿಂದೆಲ್ಲ ತಿಳ್ಕೊರಿ, ಆಮೇಲೆ ಬೇಕಾದ್ರೆ ಆರಾಮ್ಸರಿ ಬರೋವಂತ್ರಿ. ಅಷ್ಟ ಮಾಡೋದಿಲ್ಲ. ಬಂದ್ರೇನು? ಅಯ್ಯೋ, ಎರಡು ಎಷ್ಟು ಮುದ್ದ ಕಾಣತ್ತೇವ. ಮಧುಮಕ್ಕ ಕಳೆ ಆಗ್ಲೇ ಹರಿಯಾತೈತೆ ನೋಡಿ. ಇನ್ನು ನೋಡಿ, ಮತ್ತೀಗ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಐತೆ ನೋಡಿ. ಬಂದ ಸ್ವಸ್ತಾರ ಅರ್ಥ ಮಾಡಿ ಒಳಗೆ ಕರ್ಕೊಳ್ಳೋಣ ಅನ್ನೋದೇ ಇಲ್ಲ. ಎಲ್ಲಿ ಹೋಗ್ಯಾಳ ಏನು? ಇರಿ ಬಿಡ್ರಿ, ಅಮ್ಮ ಏನಾರ ಬಿಸಿ ಇರ್ಬೇಕು. ಆಕಿ ಏನು ಬಿಸಿ ಇರ್ತಾಳೆ? 3 ಹೊತ್ತು ಬಿದ್ದಿರ್ತಾಳೆ ಮನ್ಯಾಗ. ಆಕಿ ಎಲ್ಲಿ ಬಿಸಿ ಇರ್ತಾಳೆ? ಇತ್ತಾಗಿನ ಕಡೆ ಎತ್ತಿಡಂಗಿಲ್ಲ ಆಕಿ ಬಿಸಿನ. ತಡಿ ಕರಿತೇನೆ. ಏ ವಿಜ್ಜಿ ಬಾರ ಬಾ. ನೀನು ಸ್ವಸ್ತಾರ ಬಂದಾರ, ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅನ್ನೋದಿಲ್ಲ ನಿನಗೆ? ಆರತಿ ತಡಿತಮ್ಮ ಜಲ್ದಿ. ಏನ್ರಿ ಅತ್ತಿಯವ್ರೆ, ಎದಕ್ಕೆ ರಾತ್ರಿ? ಅಲ್ಲ, ನೀನು ಸ್ವಸ್ತಾರ ಬಂದಾರ, ಆರತಿ ಮಾಡಿ ಒಳಗೆ ಕರ್ಕೋರ, ಮನೆ ತುಂಬಿಸ್ಕೊರ ಅವ್ರನ್ನ. ಅಯ್ಯೇನು ಅದು ನಾನೇ ಮಾಡ್ಬೇಕಂತೈತೇನ್ರಿ? ಆ ಕೆಲಸದಕ್ಕೆ ಹೇಳ್ರಿ, ಮಾಡ್ತಾಳೆ. ಹೇಳ್ತಾನೆ ಬಿಡೋದಕ್ಕೆ. ಅತ್ತೆಯಾಗಿ ನೀನು ಸ್ವಸ್ತಾರ ಮನೆ ತುಂಬಿಸ್ಕೋಬೇಕು, ಮನೆ ಕೆಲಸದಕ್ಕೆ ಹೇಳಂತೀಯಲ್ಲ. ಹಂಗಾಗಿ ನಾನು ಆಕೆ ಹೇಳ್ತಿದ್ದೆ, ನಿನ್ಗೆ ಯಾಕೆ ಕರಿತಿದ್ದೆ ನಾನು? ಹೋಗಿ ಸುಮ್ಮನೆ ಅರ್ಧಟಿ ತೊಗೊಂಬಂದು ಹುಡುಗರಿಗೆ ಅರ್ಧಿ ಮಾಡಿ ಒಳಗೆ ತುಂಬಿಸ್ಕೊ ಮನ್ಯಾಗ. ಆಗಂಗಿಲ್ಲ ಬಿಡ್ರಿಪ್ಪ ನಂಗೆ ಇವೆಲ್ಲ. ಸುಮ್ಮನೆ ಹೋಗ್ತೀಯ? ನನ್ನ ಮಗನ ಕರೀಲೋ ಈಗ ಮಾತಾಡ್ತಿದ್ರೆ ಒಂದು ಹೇಳ್ಬಿಡ್ತಾರಂಗ. ಈಗ ಬಂದ್ರೇನ್ವಾ? ಯಾಕೆ ತಡಾತಲ್ಲ? ಆರಿ ಮಾವರಿ, ನಿಮ್ಮ ಜೊತೆ ನಾವು ಬರಾತಿದ್ದೀವ್ರಿ. ನೀವು ಕಾರ್ ತಗೊಂಡು ಮುಂದೆ ಹೋಗ್ಬಿಟ್ರಿ, ನಮ್ಮ ಕಾರ್ ಪಂಚರ್ ಆಗ್ಬಿಡ್ತ್ರಿ. ಅದಕ್ಕೆ ಮತ್ತೆ ಪಂಚರ್ ಹಾಕಿಸ್ಕೊಂಡ್ ಬಂದಿವ್ರಿ. ಅಯ್ಯೋ, ಫೋನಾರು ಮಾಡ್ಬೇಕಿಲ್ರಿ ಅವ್ವ. ಆಲ್ರೆಡಿ ಒಂದು ಫೋನ್ ಮಾಡೋಕ್ಕಾಗಿಲ್ಲ ನಿಮ್ಗೆ? ಗಾಡಿ ಪಂಚರ್ ಆಗಿತ್ತು ಪಪ್ಪ ಅಂತೇಳಿ ಸುಮ್ಮನೆ ನನ್ನ ಕಾರ್ ನಿಮಗೆ ಕೊಟ್ಟು ನಿಮ್ಮ ಕಾರ್ ನಾನು ಪಂಚರ್ ಹಾಕಿಸ್ಕೊಂಡು ಬರ್ತಿದ್ದೆ. ನೀವು ಮುಂದೆ ಹೋಗ್ಬಿಟ್ಟಿದ್ರಲ್ಲ, ಮತ್ತೆ ಯಾಕೆ ನಿಮಗೆ ಹೇಳೋದು? ನಿಮಗೆ ತೊಂದರೆ ಕೊಡೋದು ಬಿಡ ಅಂತೇಳಿ ಮತ್ತೆ ಡ್ರೈವರ್ಗೆ ಹೇಳಿ ಡ್ರೈವರ್ ಕಡೆಯಿಂದ ಚೇಂಜ್ ಮಾಡ್ಕೊಂಡು ಬಂದಿವಿ ನಾವು. ಹೌದಾ? ಇರಲಿ ತಗೋ. ಅಲ್ಲಿ ಬೇವ ಆ ಹುಡುಗರನ್ನ ಪಾಪ ಅಲ್ಲೇ ನಿಲ್ಸಿಲ್ಲ ಇನ್ನೂ. ಹೌದಪ್ಪ, ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತಂದ್ರೆ ನಿನ್ನ ಹೆಂಡತಿ ಆರತಿ ನಾನು ಯಾಕೆ ಮಾಡಲಿ ಅಂತಾಳೆ. ಯಾಕೆ ಅವಿಚಿ ಶೂ ಹಚ್ಕೊಂಡ್ರೆ ನಾಗಲೇ? ಸುಮ್ಮನೆ ಹೋಗಿ ಹಚ್ಚಿ ತೊಗೊಂಬಂದ ಹುಡುಗರನ್ನ ಮರಿ ತುಂಬಿಸ್ಕೊ. ಪಾಪ ಸುಸ್ತಾಗ್ಯೋ ಬೆಳಗಿಂತ ನಿಂತು ಸ್ವಲ್ಪ ರೆಸ್ಟ್ ಮಾಡಲಿ ಅವ. ಅಯ್ಯಯ್ಯ, ಏನು ದೊಡ್ಡವರಿ ಕೆಲಸ ಮಾಡಿದ್ರೆ ಸುಸ್ತಾಗಿ ಯಾರು? ಏನು ಅತ್ತಕ್ಕಿನ ಗುಡ್ಡ ಈ ಕಡೆ ಗುಡ್ಡ ಆ ಕಡೆ ತತ್ತಿಟ್ಟಾರು. ಏನು ಗೋಂಡಿ ಕೆಲಸ ಮಾಡಕ್ಕೆ ಹೋಗಿದ್ರು. ತಮ್ಮ ಮನೆ ತಾವು ನಿಂತಾವು, ಅದ್ರಾಗ ಏನು ದೊಡ್ಡ ಮಹಾ ಸುಸ್ತಾಗೋದೈತಿ? ಏನು ದೊಡ್ಡ ಸಾಧನೆ ಮಾಡ್ಬಂದ್ರೆ ಹೇಳ್ತೀರಿ ಬಿಟ್ಟು ನೀವರ. ಶಿವಾಗಿಲ್ಲ ಯಾರು ಮದುವೆ ಮಾಡ್ಕೊಳ್ಳೋದು? ಇವರ ಮದುವೆ ಮಾಡ್ಕೊಂಡ್ರೆ ಈ ಜನ್ಮದೊಳಗಂದ್ರೆ ನಿಂಗೆ ಬುದ್ಧಿ ಬರಂಗಿಲ್ಲ. ಅರ್ಥ ಮಾಡ್ಕೊಳೋದಂತೂ ಮೊದಲೇ ಇಲ್ಲ ನಿನಗೆ. ಸ್ವಲ್ಪ ಮನುಷ್ಯತ್ವ ಐತೆ ನಿನಗೆ? ಅಷ್ಟು ತಕ ನಿಂತಾವು, ಸುಸ್ತಾಗ್ಯಾವು ಅನ್ನೋದು ಸ್ವಲ್ಪ ಐತಿ. ಅಷ್ಟು ಜನದ ಕಣ್ಣು ಹತ್ತಿರ್ತಾವು. ಇನ್ನೂ ಬೇರೆ ಗತಿ ನೋಡತ್ತಿ ಅಲ್ಲ ಅವ್ರಿಗೆ. ನೀನು ಸ್ವಸ್ತಾರ ಅವ್ರು ಖುದ್ದು ನೀ ಹಡದ ಮಕ್ಕಳ ಹೆಂಡತಿಗಳು ಅವ್ರು. ನೀನೇನು ಹೋಗಲ್ ಬಿಡಪ್ಪ. ಹೋಗೋಗಿ ಕತ್ತಿ ಮುಂದೆ ಕಿನ್ನೂರು ಬಾರಿಸ್ದಂಗೆ ಎಷ್ಟು ಸಲ ಹೇಳಿದ್ರು ಅಷ್ಟ ಐತಿ. ಆಕೆಗೆ ಏನು ಸೊಕ್ಕ ತುಂಬ್ಕೊಂಡೈತೋ ಏನೋ ಗೊತ್ತಿಲ್ಲ. ಇಳಿಸ್ತೀನಿ ಆಕಿಗೆ, ಒಂದಿನ ಇಳಿಸ್ತೀನಿ. ಈಗ ಸದ್ಯಕ್ಕೆ ಸುಮ್ಮನೆ ಪಾಪ ಹುಡುಗ್ಯಾರ. ಮೊದಲ ದಿನ ಮನೆಗೆ ಬಂದವು, ಕಿರಿಕಿರಿ ಹಚ್ಬೇಡ್ರಿ. ಹೋಗೈ ಹೋಗ, ಶಾಣೆ ಅದಿ ಹೋಗ. ಸರಿ ತಗೋರಿ, ತಾರ್ತೀನಿ ತಾಳ್ರಿ. ಈ ನಮ್ಮ ಮಮ್ಮಿ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲೇನೆ? ಎಷ್ಟರ ಹೊಟ್ಟೆ ಕಿಚ್ಚು, ಎಷ್ಟರ ಸೊಕ್ಕಿನ ಮಾತು, ಏನು ತಾನ ಬ್ಯಾರ್ಯಾರ ಗತಿ ನೋಡ್ತಾರೆ ನೋಡಿ. ಇನ್ನಾದರೂ ತಮ್ಮ ಸ್ವಂತ ಮಕ್ಕಳ ಮದುವೆ ಆಗಿತ್ತು, ಖುಷಿಯಾಗಿರೋಣ ಅನ್ನೋದಿಲ್ಲ ಇಲ್ಲ. ನಿಮ್ಮವ್ವ ನೆಟ್ಟಿಗಿದ್ರೆ ನಾವು ಯಾಕೆ ಹಿಂಗೆ ಎತ್ತಿದ್ವು ಅಪ್ಪ? ನಿಮ್ಮವ್ವ ಮೊದ್ಲಿನ ಥರ ನೆಟ್ಟಿಗಿದ್ರೆ ನಾವು ಎಷ್ಟೋ ಸುಖವಾಗಿ ಎತ್ತಿದ್ವಿ. ಅರ್ಧ ನಿಮ್ಮ ಕಿರಿಕಿರಿಗೆ ಮನೆ ನಮ್ದೆಲ್ಲ ಹಾಳು ಮಾಡ್ಕೊಳೋದು ನಾವು. ನನಗಂದ್ರೂ ಸಾಕಾಗ್ಬಿಟ್ಟಿದ್ದಕ್ಕಿನ ಸಂಬಂಧ ಯಾವಾಗ ಬುದ್ಧಿ ಬರ್ತೈತೇನೆ ಈಕಿಗೆ. ಹೇಳಿ 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 ನಂದ ತಲೆ ಕೆಟ್ಟೋಗೈತಿ. ತಿಳ್ಕೊಳ್ಳೋದಂದ್ರೆ ಹೇಳಾಕ್ ಬರ್ತೈತಿ. ಇದಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ. ಇದಕ್ಕೆ ಸಾಲದಕ್ಕೆ ಅವ್ರ ಅತಿಯಮ್ಮ ಬೇರೆ ಸೇರಿಬಿಟ್ಟಾಳಲ್ಲ ಈಗ. ಆಕೆ ಕಿವಿ ತುಂಬಿಸ್ತಾ ಇರ್ತಾಳೆ, ಆಕೆ ಕಿವಿ ತುಂಬಿಸ್ಕೊಂತಿರ್ತಾಳೆ. ಆಕೆಗಂತೂ ಮುಚ್ಕೊಂಡು ಇರೋಕ್ಕಾಗಂಗಿಲ್ಲ. ಏನಾರ ಒಂದು ಮಾತಾಡ್ತಾನೆ ಇರ್ತಾಳೆ, ಏನಾರ ಒಂದು ಹೇಳ್ತಾನೆ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ಈಕೆ ಏನಾರ ಒಂದು ನಡೆಸ್ತಾ ಇರ್ತಾಳೆ. ಅಲ್ಲೇನಲ್ಲ ಮಿಟ್ಟಿಕ್ಲಾಡ್ರ ಆಗ್ಲಿ ಬಂದು ನಿಂತು ಬಿಟ್ಟಾರೆ. ಸ್ವಸ್ಥರು ಬಂದ್ರೇನ್ರಿ ಮನೆಗೆ? ಹ್ಞೂನ್ರಿ ಬಂದ್ರಿ. ಏನ್ರಿ ನಿಮ್ಮ ಸ್ವಸ್ಥರ ಎಲ್ಲ ಬಾಗಿಲ ಕಡೆ ನಿಂತಿಸ್ಬಿಟ್ರಿ? ಯಾಕೆ ಒಳಗೆ ಕರ್ಕೊಂಡಂಗಿಲ್ಲೇನ್ರಿ? ಇದು ಅವ್ರದ ಮನೆ ಅಲ್ರಿ, ಅವ್ರಿಗೆ ಎಲ್ಲಿ ನಿಂತ್ರೇನು ಸ್ವಲ್ಪ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಅಲ್ಲಿ ನಿಂದ್ರಿಸಿತ್ ನೋಡ್ರಿ ಅಷ್ಟೇ. ಹೌದು ಬಿಡ್ರಿ, ಅದು ನಿಜಾನೆ.
ಇದು ಯಾವಾಗ ತೊಳತೈತೆ ಇನ್ನೂ ತೊಳಗಿಲ್ಲ ಇದು. ನಾನು ಹಾಗಂತೀನಿ ನೋಡ, ಈ ರಾಕ್ಷಸಿ ಇನ್ನೂ ತೊಲಗಿಲ್ಲ, ಇಲ್ಲೇ ಅದಾಳೆ. ಮತ್ತೇನು ಕಿತ್ವಿ ಕೆಲಸ ಮಾಡಕ್ಕೆ ಹೋಗ್ಕೊಂಡಾಗುತ್ತೆ ಏನು? ಉಳ್ಕೊಳ್ಳಿ. ನಮ್ದು ಇವತ್ತಿನ ಮೊದಲೇ ದಿನ ಅಲ್ಲ, ಸ್ವಲ್ಪ ಜಾಸ್ತಿ ಮಾತಾಡೋದು ಬೇಡ. ನಾಳಿಂತ ಶುರು ಹಚ್ಕೊಂಡವ. ನನಗಂತೂ ಇವ್ರನ್ನ 3 ಜನ ನೋಡ್ರೆ ಮೈಯೆಲ್ಲ ಉರಿತೈತೆ ನೋಡು. ತಾಯಿ ಮಗಳನ್ನ, ತಾಯಿಗೂ ಬುದ್ಧಿ ಇಲ್ಲ, ಮಕ್ಕಳಿಗೂ ಬುದ್ಧಿ ಇಲ್ಲ. ತಾಯಿ ಹಂಗ ಮಕ್ಕಳು ಅದಾವ. ತಾಯಿ ಬುದ್ಧಿ ನೆಟ್ಟಿಗಿರ್ತಾರೆ, ಮಕ್ಕಳು ಬುದ್ಧಿ ನೆಟ್ಟಿಗಿರ್ತಿದ್ವಾ. ತಾಯಿನ ನೆಟ್ಟಿಗಿಲ್ಲ ಮೊದಲು ಇಲ್ಲಿ. ಲೇಪ ಹೊಲಸ ಕಡೆ ಸಗೇರಿ ಇಲ್ಲೇ ನಿಂತಿರಣ್ಣ ಮುಂದೆ. ತಡಿ ಓ ಮಾರೇ, ಅದಕ್ಕೆ ಯಾಕೆ ಮಾಡ್ತಿ? ತಗೋರವ್ವ, ನಮಸ್ಕಾರ ಮಾಡ್ರಿ. ನೋಡ್ಲೆ ಇಷ್ಟ ನೀ ಸೊಸಿಯಾಗಿದ್ದಿ, ಈಗ ನಿನಗ ಕೈಯಾಗಿ ಇಬ್ರು ಸೊಸ್ತಾರ ಚಲೋ ತಂಗ ಪ್ರೀತಿ ಇತ್ತು ನೋಡ್ಕೊಂಡು ಹೋಗ. ಗೊತ್ತಾಯ್ತ ಹೋಗಿ ನನ್ಗೆ ಹೆಂಗ್ ನೋಡ್ಕೋಬೇಕಂತೇಳಿ, ನಿಮ್ಮಿಂತ್ರ ಏನ್ ಕಲಿಬೇಕಂತಿಲ್ಲ. ಕಲಿ ಅಂತ ಹೇಳಿಲ್ಲ ಮಾರೇ, ನಿಂಗೆ ಚಲೋ ತಂಗಿರ ಅಂತ ಹೇಳಿದ್ದೆ ಅಷ್ಟೇ. ಏನ್ವಾ ಸ್ವಸ್ಥರ ಮ್ಯಾಗ ಯಾವ ಪ್ರೀತಿ ಬಂದ್ಬಿಟ್ಟೈತಿ? ಆರತಿ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿ. ಮಾಡ್ಲಿಂದ್ರೆ ಕೇಳ್ತಾಳೆ ನಮ್ಮತ್ತೆ ಗಂಟೆ ಬಿದ್ದ ಆರತಿ ಮಾಡಿ ಒಳಗೆ ತುಂಬಿಸ್ಕೊ ಅಂತೇಳಿ ನಾನು ಕೆಲಸದಕ್ಕೆ ಹೇಳಂದೆ. ಆಯ್ತು ಮಾಡಕ್ಕೆ ಬರಂಗಿಲ್ಲ, ನೀನ ಮಾಡಂತಂದ್ಲ. ಮತ್ತೆ ಹೋಗಿ ಮಾಡಿದೆ ಆ ಕಡೆ ಬಿಟ್ಟು ನೆರವಿಲ್ಲ ಅಲ್ವಾ, ನಾವ ಮಾಡ್ಬೇಕು. ಅದಕ್ಕೆ ನಾನೆಲ್ಲ ಸ್ವಸ್ಥರ ಮ್ಯಾಗ ಪ್ರೀತಿ ಇದು ಹುಕ್ಕಿ ಹೇಳ್ತಿರ್ಬೇಕು. ಅದಕ್ಕೆ ಪಟ ಹೋಗಿ ಆರತಿ ಮಾಡಿ ಮನೆ ತುಂಬಿಸ್ಕೊಳತ್ರ ಅಂತ ಮಾಡಿದ್ದೆ. ಇವುಗಳ ಮ್ಯಾಗ ಯಾವಾಗ ಬರ್ಬೇಕು ಇವ ನನಗೆ ಪ್ರೀತಿ? ಹೌದು, ನಿಮ್ಮ ಮಕ್ಕಳೆಲ್ಲೂ ಕಾಣತಿರಲ್ಲ, ಎಲ್ಲಿ ಹೋಗ್ಯಾರ ಎರಡು? ಎಲ್ಲ ಹೊರಗೆ ಹೋಗ್ತೀವಿ ಅಂತ ಹೋಗ್ಯಾರವ. ಮನೆಗೆ ಇರಂಗಿಲ್ಲಲ್ಲ ಅತ್ರಿ ಅಮ್ಮ ಅವ್ರ. ಕೇಳೋರು ಎಲ್ಲಿ ಅಡ್ಡಾಡ್ತಾರೆ ಏನು ಎಂತ ಅಂತೇಳಿ. ಹೆಣ್ಮಕ್ಳು ವಯಸ್ಸಿಗೆ ಬಂದಾವು ಹಿಂಗೆ ಬಿಟ್ಕೊಂಡು ನಿಂತ ಹೆಂಗೆ ನೀನು? ಅವ್ರ ಸ್ನೇಹಿತರು ಯಾರೋ ಬಂದಾರಂತ ಅದಕ್ಕೆ ಹೋಗ್ಯಾರ ಅವ್ರು. ನನ್ನ ಮಕ್ಕಳ ಮ್ಯಾಗ ನಮ್ಗೆ ನಂಬಿಕೆ ಐತ್ವಾ, ಏನು ಕೆಟ್ಟ ಕೆಲಸ ಮಾಡಂಗಿಲ್ಲ ಅಂತೇಳಿ. ನೋಡ್ರಿ ಆದ್ರೂ ಯೋಚನೆ ಮಾಡ್ರಿ. ಮಾಡೋಣಂತ. ಬಾಬಾ ಹೊಟ್ಟೆ ಶುವೆ ಸೊಪ್ಪಿನ ತಿನ್ನೋಣಂತ. ಸರಿ ತಗೋರಿ, ನಂದು ಅಕ್ಕ ಹೊಟ್ಟೆ ಭಾಳ ಶುವಾಗೈತಿ. ಬರವ ನಿಮ್ಮಿಬ್ಬರಿಗೂ ಅಲ್ಲಿ ಒಂದು ಕೋಣೆ ತಯಾರು ಮಾಡಿ ಇಟ್ಟೇನೆ, ಅಲ್ಲೇ ಮಕ್ಕರಂತ್ರ ಗುಡಿಗೆ ಹೋಗಿ ಬರೋ ಮಟ. ಯಾಕೆ ಬೇಮ ನಮ್ಮ ರೂಮಿಗೆ ಬರಂಗಿಲ್ಲ ಅವ್ರು? ಯಾಕೆ ಬೇ? ಅಯ್ಯೋ, ನಿಮ್ಮ ರೂಮಿಗೆ ಬರ್ತಾರೆ. ಮನೆ ದೇವರ ಮಗ ಹೋಗಿ ಬರೋ ಮಟನು ನಿಮ್ಮ ರೂಮಿಗೆ ಬರೋಂಗಿಲ್ಲ ಅವ್ರೆ. ಅದಕ್ಕೆ ಮತ್ತು ನೀವು ಇಬ್ಬರು ಹೋಗಿ ಅವ್ರ ಜೊತೆ ಕುಂತನೆ ಮಾತಾಡಿದ್ನ ಅಂದ್ರೆ ಏನು ಮಾಡಂಗಿಲ್ಲ. ಮನೆ ದೇವ್ರಿಗೆ ಹೋಗಿ ಬರೋ ಮಟನು. ಅದು ಬೇರೆ ಆಯ್ತಾ? ಮತ್ತೆ ಸರಿ ತಗೋಬೇ, ನೀ ಹೇಳದಂಗೆ ಆಗಲಿ. ಸರಿ ತಗೋರುವ ದೀಪ ಪ್ರೀತಿ, ನಾನು ಸ್ವಲ್ಪ ಕೆಲಸ ಆಯ್ತು ಹೊರಗೆ ಹೋಗ್ತೀನಿ. ನೀವು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ರೆ ನಿಮ್ಗೆ ಹೊಟ್ಟೆ ಎಷ್ಟು ಆಗತ್ತಂತಂದ್ರೆ ಅದು ಕೆಲಸದಕ್ಕೆ ಏನು ಬೇಕು ನೋಡ್ರಿ, ನಿಮ್ಗೆ ಕೇಳಿ ಮಾಡಿಸ್ಕೊಂಡು ಸ್ವಲ್ಪ ಏನಾರು ತಿನ್ರೇನ? ಹ್ಞೂ ಮಾಮರ್, ನೀವು ಸ್ವಲ್ಪ ಏನಾರು ತಿಂದು ಹೋಗ್ಬೇಕಿಲ್ರಿ. ಅಲ್ಲೇ ಮದುವೆ ಮಂಟಪ ಒಳಗೆ ತಿಂದಿದ್ದು ನೀವು. ಇಲ್ವಾ, ನಾನು ಪದೇ ತಿನ್ನಂಗಿಲ್ಲ, ತಿನ್ನೋ ಹೆಸರಿಟಿ ಆಗಿಬಿಡ್ತೈತಿ. ಆಮೇಲೆ ನೋಡ್ತೀನಂತ. ಈಗ ಸದ್ಯಕ್ಕೆ ನೋಡಿ ಅಷ್ಟು ಇಲ್ಲ. ಸರಿ ತಗೋರಿ ಮಾಮರ್. ಬೇರೆ ಅವ್ವ ನನ್ನ ಮಕ್ಕಳ ಈ ಅತ್ತಿ ಮಾವ ಯಾರು ಕಾಣತ್ತೇ ಇಲ್ಲಲ್ಲ. ಇಲ್ಲೇ ಎಲ್ಲರೂ ಹೋಗಿರ್ಬೇಕು. ತಡಿ ತ್ರಿವೇಣಿ ಹೆಂಗ ಐತಿ? ಮದುವೆ ಮಾಡ್ಕೊಂಡು ಮನೆಗೆ ಬಂದಿಲ್ಲ. ಒಂದು ಕಡೆ ಖುಷಿನೂ ಆಗೈತಿ, ಒಂದು ಕಡೆ ದುಃಖನೂ ಆಗತೈತಿ. ಯಾಕ್ಲಿ? ಖುಷಿ ಯಾಕಂತಂದ್ರೆ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದಲ್ಲ. ದುಃಖ ನಮ್ಮ ಮನೆ ಬಿಟ್ಟು ಇಲ್ಲಿಗೆ ಬರ್ಬೇಕಾತಲ್ಲ ಅಂತೇಳಿ ಅಷ್ಟ. ಮತ್ತೆ ಮದುವೆ ಆದ್ಮೇಲೆ ಬರಕಬೇಕಲ್ಲೇ? ಹೌದು, ಆದ್ರೆ ತವ್ರ ಮನೆ ಬಿಟ್ಟು ಬರೋದು ಭಾಳ ಕಷ್ಟ. ಬಂದ್ರೆ ನೀವ ತಡ್ರಿ ನಿಮ್ಮ ಹೋಗ್ರಿ. ಸುನೀತಾ ಅವ್ರಿಬ್ರು ಬಂದ್ರೆ ಜಲ್ದಿ ತುಂಬ ಆದಿತಕ್ಕೆ ಬಂದೆ ಆರಾಮಾಗಿ ಬಂದ್ರಿಲ್ವಾ? ಹ್ಞೂ ಮಾವರ್, ಆರಾಮಾಗಿ ಬಂದಿರಿ. ಅಲ್ಲ ಪಾಪ, ಏನೋ ಬೇರೆ ಊರಿಂದ ಬಂದ್ರ ಅಂತ ಕೇಳತ್ತಿರಲ್ಲ. ಕಳೆಯ ಮಂಟಪ ಇದ್ರೆ ಇಲ್ಲಿಗೆ ಬಂದೇವಿ ನಾವು. ಆದ್ರಪ್ಪ ಏನೋ ನಮ್ಮ ಸೊಸಿ ಮ್ಯಾಗ ನಮ್ಗೆ ಕಾಳಜಿ. ಮಗನ ಮ್ಯಾಗ ಇಲ್ಲಾರ್ದ ಸೊಸಿ ಮ್ಯಾಗ ಕಾಳಜಿ ಬಂತೇನೆ. ಈಗ ಇಬ್ಬರ ಮ್ಯಾಗೂ ಕಾಳಜಿ ಐತಿ. ಅಂದ್ರೆ ನಮ್ಮ ಸೊಸಿ ಇವತ್ತು ಮನೆಗೆ ಬಂದಾಗಲ್ಲ ಸ್ವಲ್ಪ ಜಾಸ್ತಿ. ಯಾಕಂದ್ರೆ ತವ್ರ ಮನೆ ಬಿಟ್ಟು ಇಲ್ಲಿಗೆ ಬರೋದು ಎಷ್ಟು ಕಷ್ಟ ಅಂತ ಅವ್ರಿಗೂ ಗೊತ್ತಲ್ಲ. ಅಂದ್ರೆ ನಾವು ಸ್ವಲ್ಪ ತವ್ರ ಮನೆ ನೆನಪು ಬರ್ಲಾರ್ದಂಗ ಪ್ರೀತಿ ಅಂತ ಕಾಳಜಿ ಅಂತ ನೋಡ್ಕೋಬೇಕು. ಓಕೆ ಡ್ಯಾಡ್. ಥ್ಯಾಂಕ್ಸ್ ರೀ ಮಾಮಾರ, ನನ್ನ ನೋವು ಭಾಳ ಅರ್ಥ ಮಾಡ್ಕೊಂಡ್ರಿ. ಅಲ್ಲವೇ, ನೀನು ನಮ್ಮ ಮಗಳಿದ್ದಂಗ. ಈಗ ನಿನ್ನ ನೋವು ನಾವು ಅರ್ಥ ಮಾಡ್ಕೊಳ್ಳೋದು ಮತ್ತೆ ಯಾರು ಅರ್ಥ ಮಾಡ್ಕೊಂತಾರೆ? ನೀ ಏನು ಚಿಂತೆ ಮಾಡಬೇಡನೆ. ಇದು ನಿನ್ನ ಮನೇನ, ನೀ ಅಲ್ಲಿ ಹೆಂಗಿರ್ತಿದ್ದಿ ನೋಡಿ, ಇಲ್ಲಿನೂ ಹಂಗೆ ಇರು. ನಿಮ್ಮ ಅತ್ತಿ ನಿನ್ನ ತಾಯಿಗಿಂತ ಹೆಚ್ಚು ನೋಡ್ಕೊಂತಾಳೆ ಏನ? ಹ್ಞೂ ರೀ ಮಾವಾರ, ಈ ಕಡೆ ಬರ್ರಿ. ಬಂದೆ ತಡಿಯೋ. ಇಬ್ರು ಯಾವಾಗಲೂ ನಗ್ನಗುತ್ತಾ ಖುಷಿಯಾಗಿರವ. ಏನೋ ಜೋಳ ಮಾಡ್ಕೋಬೇಡ್ರೆ. ಏನೋ ಮನಸ್ತಾಪ ಬಂದ್ರು ಅವಾಗಿಂದ ಅವಾಗ ಇಬ್ರು ಮಾತಾಡ್ಕೊಂಡು ಅವಾಗ ನಿವಾರಿಸ್ಕೊಂಡ್ಬಿಡ್ರಿ ಏನ? ಹ್ಞೂ ಅಮ್ಮ. ಇದೇನ ಅತ್ತೆ ಅನ್ನೋದು ಬಿಟ್ಟು ಅಮ್ಮನ ಅತ್ತೆ? ನಂಗೆ ಅತ್ತಿಕ್ಕಿನ ಅಮ್ಮ ಅನ್ನೋದು ಇಷ್ಟ, ಅದಕ್ಕೆ ನಾ ಅಮ್ಮ ಅಂತಂದೆ. ನಡೀತಿಲ್ರಿ ನಾ ಅಮ್ಮ ಅಂತಂದ್ರೆ ನಡೀತಿದ್ವಾ? ನಿಂಗೆ ಏನು ಅನಿಸ್ತೈತೆ ಅದನ್ನ ಕರಿ. ನೀವು ಹಂಗೆ ಕರಿಬೇಕು ಹಿಂಗೆ ಕರಿಬೇಕಂತೇನೂ ಇಲ್ಲ ಏನ? ಹ್ಞೂ ರೀ. ನಡ್ರಿ ಪಾಪ ಸುಸ್ತಾಗಿ ಬಂದಿರಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ರಿ. ಅಷ್ಟೊತ್ತಿಗೆ ನಿಮ್ಮ ಅತ್ತಿ ನಾನು ಮಾಡ್ಕೊಡ್ತಾರೆ ನಿಮಗೆ. ಅಯ್ಯೋ ಬ್ಯಾಡ್ರಿ, ಪಾಪ ಅವರು ಸುಸ್ತಾಗ್ಯಾರ, ಅವ್ರಿಗೆ ಯಾಕೆ ತೊಂದ್ರೆ. ನಾನು ಸ್ವಲ್ಪ ಏನಾರು ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ. ನೀನು ಚಿಂತೆ ಮಾಡಬೇಡವಾ. ನೀನು ಇವತ್ತಿನ ಮಾಡಬೇಡ, ನಾನೇನು ಮಾಡಬೇಡ. ಇವತ್ತು ಕೆಲಸಕ್ಕೆ ಹೇಳ್ತೀನಿ ಅಂತ ಆಕಿ ಮಾಡ್ಕೊಡ್ತಾ. ನೀವು ಸುಸ್ತಾಗಿರಿ, ನಾವು ಸುಸ್ತಾಗಿವಿ. ನಡ್ರಿ.